ಮಹಿಳೆಯ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಬ್ಯಾಂಕ್ ಕತ್ತರಿ ಹಾಕಿದೆ. ಸಾಲ ಮಾಡಿದ್ದು ಪತಿ, ಹಣ ಕಟ್ಟಾಗಿದ್ದು ಪತ್ನಿಯದು. ಏನಿದು ಪ್ರಕರಣ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನಾ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆ ಪ್ರತಿ ತಿಂಗಳು 2,000 ರೂಪಾಯಿನ ಪಡ್ಕೋತಾರೆ. ಆದರೆ ಇಲ್ಲಿ ಆ ಯೋಜನೆಯ ಹಣಕ್ಕೆ ಬ್ಯಾಂಕೇ ಕತ್ತರಿ ಹಾಕಿದೆ. ಹೇಗೆ? ಇಲ್ಲಿ ಪತಿ ಸಾಲ ಮಾಡಿದ್ದಾರೆ, ಆದರೆ ಪತ್ನಿ ಖಾತೆಯಿಂದ ಹಣವನ್ನು ಕಟ್ ಮಾಡಲಾಗಿದೆ. ಹಾವೇರಿ ಜಿಲ್ಲೆಯ ನಾಗೇಂದ್ರಮಟ್ಟಿ ಕೆವಿಜೆ ಬ್ಯಾಂಕ್ನಲ್ಲಾಗಿರುವಂಥ ಘಟನೆ ಇದು. ಕೆವಿಜೆ ಬ್ಯಾಂಕ್ನಲ್ಲಿ 2 ಲಕ್ಷ ರೂಪಾಯಿ ಸಾಲವನ್ನು ಹುಸೇನ್ ಪಠಾಣ್ ಪಡ್ಕೊಂಡಿರ್ತಾರೆ. ಸರಿಯಾಗಿ ಕಂತು ಕಟ್ತಾ ಇರಲ್ಲ, ಹಾಗಾಗಿ ಬ್ಯಾಂಕ್ ತೆಗೆದುಕೊಂಡಿರುವಂಥ ಕ್ರಮ ಇದು. ಶಬಾನಾ ಬಾನು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಬ್ಯಾಂಕ್ ಕತ್ತರಿ ಹಾಕಿದೆ. ಮೊದಲಿಗೆ 4,000 ರೂಪಾಯಿ ಕಟ್ ಮಾಡಿದ್ದಾರೆ, ಬಳಿಕ 11,000 ರೂಪಾಯಿ ಡೆಬಿಟ್. ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೂ ಬ್ಯಾಂಕ್ ಕೈ ಹಾಕಿದ ಗಂಭೀರ ಆರೋಪ ಕೇಳಿ ಬಂದಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೂ ಭದ್ರತೆ ಇಲ್ಲವಾ ಅಂತ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಶಬಾನಾ ಬಾನು ಆಗ್ರಹಿಸಿದ್ದಾರೆ. ನಾನು ಜಮಾ ಮಾಡ್ಕೊಂಡಿದ್ದೆ ಸರ್. ಆ ಹಣನ ಹೋದ ತಿಂಗಳ ನಮ್ಮ ಮನೆಯಲ್ಲಿ ಸಾಲ ಐತ್ರಿ. ಅವ್ರ ಅಕೌಂಟ್ ಬೇರೆ, ನಮ್ಮ ಅಕೌಂಟ್ ಬೇರೆ ಇದೆ ಸರ್. ಅವ್ರ ಸಾಲದ ಸಲುವಾಗಿ ನಂದು ಅಕೌಂಟ್ನಾಗ ರೊಕ್ಕ ದುಡ್ಡನ್ನ ಕಟ್ ಮಾಡ್ಕೊಂಡ್ರಿ ಸರ್. ಎಷ್ಟು ಮಾಡ್ಕೊಂಡ್ರಿ? ಹೋದ ತಿಂಗಳ 4,500 ರೂಪಾಯಿ ಮಾಡ್ಕೊಂಡ್ರಿ, ನಿನ್ನೆ 15,000 ರೂಪಾಯಿ ಮಾಡ್ಕೊಂಡ್ರಿ ಸರ್. ಹಣನ ನಾ ಜಮಾ ಮಾಡಿದ್ವಿ ಸರ್, ದವಾಖಾನೆಗೆ ತೋರಿಸ್ಕೋಬೇಕು ಅಂತ. ಆ ಹಣನ ನಿನ್ನೆ ಕಟ್ ಮಾಡ್ಕೊಂಡ್ರಿ ಸರ್. ನಮಗೆ ನೀವು ಪುಟ ಮಾತಾಡಂಗಿಲ್ಲ ನಾವು ಅಂತ ನನಗೆ ಹೇಳ್ತಾರೆ ಸರ್. ನಿನ್ನೆ ಗೊತ್ತಾದ್ರಿ, ನಿನ್ನೆ ಸಂಜೆ ಮುಂದೆ ಗೊತ್ತಾದ್ರಿ. ನಿನ್ನೆ ಮಲ್ನಾಡ್ ಆಸ್ಪತ್ರೆಗೆ ಹೋಗಿದ್ರಿ ಸರ್ ನಾವು. ಆವಾಗ ನಮಗೆ ಮೆಸೇಜ್ ಬಂದ್ರಿ ದುಡ್ಡು ಕಟ್ ಆಗೈತಿ ಅಂತ. ಆವಾಗ ಗೊತ್ತಾದ್ರಿ ಸರ್.